ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೋಟಿವೇಶ್ನಲ್ ಟಾಕ್ಸ್ ಇನ್ ಕನ್ನಡ. ಧರ್ಮದಿಂದ ಬದುಕುವರನ್ನು ಧರ್ಮವೇ ರಕ್ಷಿಸುತ್ತದೆ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲವನ್ನು ನಾನು ನೀಡುತ್ತೇನೆ. ಈಗಿನ ಕಾಲದಲ್ಲಿ ಹಣಬಲವಿಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಭಗವಂತನ ಬಲ ಮಾತ್ರ ಇದ್ದೇ ಇರುತ್ತೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತೋ ಆ ವ್ಯಕ್ತಿ ತನಗರಿವಿಲ್ಲದಂತೆ ಎತ್ತರಕ್ಕೆ ಬೆಳೆಯುತ್ತಾನೆ. ವಾದ ಸಂದರ್ಭಕ್ಕೆ ಗೆಲ್ಲುತ್ತೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ತಾಳ್ಮೆ ಸಂದರ್ಭದಲ್ಲಿ ಸೋತರೂ ವ್ಯಕ್ತಿತ್ವವನ್ನು ಗೆಲ್ಲುತ್ತದೆ. ಅವಮಾನಿಸಿದರೊಡನೆ ಜಗಳವಾಡುವ ಬದಲು ಅವರ ಎದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮ ಉತ್ತರವಾಗಿರಬೇಕು. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದರೂ, ವಜ್ರದ ಆಭರಣಗಳನ್ನೇ ಧರಿಸಿದ್ದರೂ, ರೇಷ್ಮೆ ಬಟ್ಟೆಗಳನ್ನು ತೊಟ್ಟರೂ ಸಹ ಈ ದೇಹ ಸೇರುವುದು ಮಣ್ಣನ್ನೇ. ಅಹಂಕಾರ ಯಾಕೆ ಮನುಜ? ನಂಬಿಕೆ ಇರಲಿ. ಎಲ್ಲಿಯಾದರೂ ನಾವು ಯಾರಿಗಾದರೂ ಒಳ್ಳೆಯದನ್ನೇ ಮಾಡುತ್ತಿದ್ದರೆ ನಮಗೂ ಕೂಡ ಎಲ್ಲೋ ಯಾರಿಂದಲೋ ಒಳ್ಳೆಯದಾಗುತ್ತದೆ. ಮನೆ ಅಂದಮೇಲೆ ಕಷ್ಟ ಬರುತ್ತೆ, ಬದುಕು ಅಂದಮೇಲೆ ಕಷ್ಟ ಇರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕು ಹೊರತು ಅವಶ್ಯಕತೆಯಿಂದಲ್ಲ. ನಿನ್ನ ಕೋಪ, ನಿನ್ನ ಮನಸ್ಸನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ನಿನ್ನನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ. ನಮ್ಮ ತಪ್ಪುಗಳಿಗೆ ತಕ್ಷಣ ಶಿಕ್ಷೆ ಸಿಗದಿರಬಹುದು, ಆದರೆ ಕಾಲಾನಂತರದಲ್ಲಿ ನಾವು ಅದನ್ನು ಖಂಡಿತವಾಗಿಯೂ ಪಡೆಯುತ್ತೇವೆ. ಒಂದು ಮಾತು ನೆನಪಿನಲ್ಲಿಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುತ್ತಾನೆ. ನಮ್ಮ ಜೀವನದಲ್ಲಿ ನಾವು ಮಾಡಿರುವ ಮೊದಲ ತಪ್ಪು ಏನೆಂದರೆ ಸಿಗಲಾರದ ಪ್ರೀತಿಯನ್ನು ಮರೆಯಲಾಗದಷ್ಟು ಪ್ರೀತಿಸಿದ್ದು. ಎಲ್ಲವೂ ಇದೆ ಎಂದು ಮೆರೆಯಬೇಡ. ಮೇಲೆ ಇರೋನು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲ ಎಳೆಯಿತೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತೆ. ದುಡ್ಡು ಇದೆ ಅಂತ ದುಡುಕಬೇಡಿ. ದುಡ್ಡು ಮರ್ಯಾದೆಗಿಂತ ದೊಡ್ಡದಲ್ಲ. ಎಷ್ಟು ದುಡಿತೀರಾ ಅನ್ನೋದಕ್ಕಿಂತ ಹೇಗೆ ದುಡಿತೀರಾ ಅನ್ನೋದು ಮುಖ್ಯವಾಗುತ್ತದೆ. ಎದ್ದು ನಿಂತಾಗಲಿಲ್ಲ ಬಿಡಿಸಲು 5 ಇಂದ್ರಿಯಗಳು ಸಾಕು. ಅದಕ್ಕೆ ಆಗಾಗ ಒಡೆಯ ನಾನೆಂದು ತೋರಿಸಿಕೊಳ್ಳಲು ಇಂದ್ರಿಯಗಳಿಗೆ ಮನಸಾರೆ ಚೌಕಟ್ಟನ್ನು ಹಾಕಿ. ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡಿದ್ದರೆ ಎಂದರ್ಥ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಎಂದರ್ಥ. ನಿನ್ನ ಪ್ರಾರ್ಥನೆ ಯಾವತ್ತೂ ಪ್ರತಿಫಲ ಸಿಗದೇ ಇದ್ದರೆ ನಿನಗೆ ಅತ್ಯುತ್ತಮವಾದದ್ದನ್ನೇ ಕಾಯ್ದಿರಿಸಿದ್ದಾನೆ ಎಂದರ್ಥ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುವುದನ್ನು ನೀನು ನೋಡುವೆ. ನಮಗಿಂತ ಮುಂಚೆ ಅನೇಕ ಬಲವಂತರು, ಶ್ರೀಮಂತರು ಹುಟ್ಟಿದ್ದರು, ಬದುಕಿದ್ದರು ಮತ್ತು ಮರಣ ಹೊಂದಿದ್ದರು. ಅವರು ಮಾಡಿದ ಕರ್ಮಗಳನ್ನು ಬಿಟ್ಟು ಅವರ ಧನ ಮತ್ತು ಬಲ ಯಾವುದೂ ಜೊತೆಗೆ ಹೋಗೋದಿಲ್ಲ. ನಾಳೆ ನಮ್ಮ ಪರಿಸ್ಥಿತಿಯೂ ಹೀಗೆ. ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಹೆಚ್ಚು ಮೌಲ್ಯಯುತ. ತಪ್ಪು ಇಲ್ಲದ ಕಡೆ ತಲೆ ಬಾಗಿಸಬೇಡ. ನಂಬಿಕೆ ಇಲ್ಲದ ಕಡೆ ವಾದಿಸಬೇಡ. ಯಾವ ಹಸು ತನ್ನ ಕರುವಿಗೆ ಮೇವು ಸಂಗ್ರಹ ಮಾಡಿಟ್ಟು ಸಾಯುವುದಿಲ್ಲ. ಆದರೆ ಮನುಷ್ಯ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತನ್ನು ಸಂಗ್ರಹಿಸಿ ಹೋಗುತ್ತಾನೆ. ಸಮಯವು ಎಲ್ಲರಿಗೂ ಸಿಗುತ್ತೆ ಜೀವನ ಬದಲಾಯಿಸಲು, ಆದರೆ ಜೀವನ ಎಲ್ಲರಿಗೂ ಸಿಗದು ಸಮಯವನ್ನು ಬದಲಾಯಿಸಲು. ಸಂಕಲ್ಪ ಹೊಂದಿದ ವ್ಯಕ್ತಿ ತನ್ನ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಆ ನಿರ್ಧಾರಗಳ ಫಲಿತಾಂಶಕ್ಕೆ ಬೇರೆಯವರನ್ನು ದೋಷಿಸುವುದಿಲ್ಲ. ಬದುಕಬೇಕು ಎನ್ನುವ ಛಲ ಇರಬೇಕು. ಆ ಛಲ ನ್ಯಾಯಬದ್ಧವಾಗಿರಬೇಕು. ಹೇ ಪಾರ್ಥ, ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕೊರಗಬಾರದು. ಈ ಲೋಕವೇ ಹೀಗೆ. ಅವಶ್ಯಕತೆ ಮುಗಿದ ಮೇಲೆ ನೀನ್ಯಾರೋ ಅವರ್ಯಾರೋ. ಸಂಪೂರ್ಣ ಜಗತ್ತನ್ನು ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ, ಗೆದ್ದಿದ್ದನ್ನು ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ. ಯಾರನ್ನು ಮೆಚ್ಚಿಸುವುದಕ್ಕೆ ಹೋಗಬೇಡಿ. ನೀವು ನೀವಾಗಿರಿ. ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿದ್ದರೆ ಅವರು ನಿಮ್ಮನ್ನು ಹೇಗಿದ್ದರೂ ಇಷ್ಟಪಡುತ್ತಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.